ಆಲ್ ರೈಟ್, 4 ಗಂಟೆಗೆ ಆದೇಶವನ್ನ ಕಾಯ್ದಿರಿಸಿದೆ, ತೀರ್ಪನ್ನ ಕಾಯ್ದಿರಿಸಿದೆ ಕೋರ್ಟ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರುತ್ತೆ. ಲೆಟ್ಸ್ ಗೋ ಟು ಸುನಿಲ್ ಧರ್ಮಸ್ಥಳ. ಕೆಲವೇ ಕ್ಷಣಗಳಲ್ಲಿ ತೀರ್ಪು ಬರಬಹುದು. ಎರಡು ವಾದ ಪ್ರತಿವಾದವನ್ನ ನೀವು ಆಲಿಸಿದ್ದೀರಿ. ಸೊ ಎರಡು ವಕೀಲರುಗಳ ವಾದ ಪ್ರತಿವಾದ ಎಷ್ಟು ಸ್ಟ್ರಾಂಗ್ ಆಗಿದೆ? ಶ್ರೀಲಕ್ಷ್ಮಿ, ನೇರವಾಗಿ ಹೇಳ್ತಾ ಹೋದರೆ SIT ಪರವಾಗಿ ವಾದವನ್ನು ಮಂಡನೆ ಮಾಡಿರುವಂತಹ ವಕೀಲರು ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂಥ ಅಗತ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ಬಹುತೇಕ ಕೋರ್ಟಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಕೋರ್ಟ್ ಕೂಡ ಕನ್ವಿನ್ಸ್ ಆಗಿದೆ ಅಂದ್ಕೋತೀನಿ. ಈ ಪ್ರಕರಣದ ಗಂಭೀರತೆ ಮತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿಚಾರಣೆಗೊಳಪಡಿಸಬೇಕಾದಂಥ ಅಗತ್ಯಗಳು. ಸಾಮಾನ್ಯವಾಗಿ ಒಬ್ಬ ಆರೋಪಿಯನ್ನು ಯಾವುದೇ ಒಂದು ಕೇಸ್ನಲ್ಲಿ ನಾರ್ಮಲ್ ಆಗಿ ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಸೋದಕ್ಕೂ ಆತನನ್ನು ಅರೆಸ್ಟ್ ಮಾಡಿ ಅದಾದ ಬಳಿಕ ಕೋರ್ಟ್ನ ಸೂಚನೆ ಪ್ರಕಾರ ತಮ್ಮ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಒಂದು ವೇಳೆ ಅವ್ರನ್ನ ಪೊಲೀಸ್ ಕಸ್ಟಡಿ ಕೊಡದೆ ಹೋದಲ್ಲಿ ಆಗ ತನಿಖಾಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ಪ್ರಜ್ವಲ್ ಕಡೆಯಿಂದ ತಿಳ್ಕೊಳ್ಳುವಂಥ ಒಂದು ಅಗತ್ಯತೆ ಇರುತ್ತೆ. ಅದು ನೋಟಿಸ್ ಕೊಟ್ಟು ಕರೆಸ್ಕೊಂಡ್ರೆ ಅಥವಾ ಬೇರೆ ರೀತಿಯಲ್ಲಿ ಅವ್ರನ್ನ ವಿಚಾರಣೆಗೊಳಪಡಿಸಿದರೆ ಸೂಕ್ತ ರೀತಿಯಲ್ಲಿ ಆ ಒಂದು ಮಾಹಿತಿಗಳನ್ನು ಪಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನುವಂಥದ್ದು. ಮತ್ತು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಾಕ್ಷ್ಯನಾಶಗಳು ಕೂಡ ಆಗಿದ್ದಾವೆ. ಇನ್ನು ಮುಂದಿನ ದಿನಗಳಲ್ಲಿ ಸಾಕ್ಷ್ಯನಾಶಗಳು ಆಗಬಾರ್ದು ಮತ್ತು ಇರುವಂಥ ಸಾಕ್ಷ್ಯಗಳನ್ನು ಶೇಖರಣೆ ಮಾಡುವಂಥ ಒಂದು ಅಗತ್ಯ ಕೂಡ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಇವ್ರನ್ನ ತಮ್ಮ ಒಂದು ವಶಕ್ಕೆ ನೀಡಬೇಕು ಅಂತೇಳಿ ತುಂಬಾ ಬಲವಾದಂತಹ ಒಂದು ವಾದವನ್ನು ಈಗಾಗಲೇ ಕೋರ್ಟ್ ಮುಂದೆ ಮಂಡನೆ ಮಾಡಿರುವಂಥದ್ದು. ಇದರ ಮುಂದುಗಡೆ ಈ ರೇವಣ್ಣ ಪರ ವಕೀಲರು ತಮ್ಮ ಒಂದು ವಾದವನ್ನು ಮಂಡಿಸಿದ್ದಾರೆ. ಅದರಲ್ಲಿ ಎಲ್ಲೂ ಕೂಡ ಇವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬಾರ್ದು ಅನ್ನುವಂಥನ ಹೇಳಿಲ್ಲ. ಆದರೆ ಅವು SIT ಕೇಳ್ತಾ ಇರೋ ಥರದಲ್ಲಿ ಗರಿಷ್ಠ ದಿನಗಳ ಕಾಲ ಕೊಡೋಕೆ ಹೋಗ್ಬಿಡಿ, 2 ಅಥವಾ 3 ದಿನಗಳ ಕಾಲ ಕೊಡಿ ಅನ್ನುವಂಥ ವಿಚಾರವನ್ನು ಪ್ರಜ್ವಲ್ ಪರ ವಕೀಲರು ಕೂಡ ಹೇಳಿರುವಂಥವ್ರು ಗಮನಿಸಬೇಕಾಗುತ್ತೆ. ಅಂದರೆ ಅದರರ್ಥ ಇಂಥ ಗಂಭೀರ ಪ್ರಕರಣಗಳಲ್ಲಿ ಆರೋಪಿಯನ್ನು ಪೊಲೀಸ್ ಕಸ್ಟಡಿಗೆ ನೀಡುವಂಥ ಸಾಧ್ಯತೆಗಳು ಜಾಸ್ತಿ. ನಡಿ, ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇರುತ್ತೆ. ಆದರೆ ಹೆಚ್ಚಿನ ದಿನಗಳ ಕಾಲಕ್ಕೆ ಕಸ್ಟಡಿ ಕೊಡುವಂತಹ ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಪ್ರಜ್ವಲ್ ಪರ ವಕೀಲರು ಈಗ ಕೋರ್ಟಿಗೆ ಹೇಳಿರುವಂಥದ್ದು. ಸದ್ಯಕ್ಕೆ 4 ಗಂಟೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ತೀರ್ಪನ್ನು ನ್ಯಾಯಾಧೀಶರು ಕಾಯ್ದಿರಿಸಿದ್ದಾರೆ. 4 ಗಂಟೆಗೆ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಸ್ಟಡಿಗೆ ಕೊಡಲಾಗುತ್ತೋ ಅಥವಾ ಒಂದು ವೇಳೆ ಏನಾದರೂ ಇಲ್ಲ ಕಸ್ಟಡಿ ಕೊಡೋದಕ್ಕಾಗಲ್ಲ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಹೇಳಿ ನ್ಯಾಯಾಧೀಶರು ಆದೇಶವನ್ನು ಕೊಡ್ತಾರೋ ಇದೆಲ್ಲದಕ್ಕೂ ಕೂಡ 4 ಗಂಟೆವರೆಗೆ ಕಾಯಲೇಬೇಕಾಗಿದೆ. ಶ್ರೀಲಕ್ಷ್ಮಿ. ಓಕೆ ಸುನಿಲ್, ಇನ್ನು ಕೆಲವು ಬಹಳ ಸೂಕ್ಷ್ಮವಾದ ಅಂಶಗಳನ್ನು ಈ ಒಂದು ಇದರಲ್ಲೇ ಹೇಳಿಬಿಡಲಾಗಿದೆ. ಅದು ಅರುಣ್ ಅವರು ಮಂಡಿಸಿರ್ತಕ್ಕಂಥ ಇಬ್ಬರು ಮಹಿಳೆಯರು ತಮ್ಮನ್ನು ರೆಕಗ್ನೈಸ್ ಮಾಡ್ಕೊಂಡು, ಅಂದರೆ ವಿಡಿಯೋದಲ್ಲಿ ಇರೋದು ನಾವೇ ಅಂತ ರೆಕಗ್ನೈಸ್ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಒಂದು ಅಂಶನೂ ಸೇರಿದಂತೆ ಈ ಕಡೆ SIT ಪರ ವಕೀಲ ಇವ್ರನ್ನ ವಿಕೃತಕಾಮಿ ಅಂತ ಕರಿಬೋದು, ಜೀವಾವಧಿ ಶಿಕ್ಷೆ ಕೊಡ್ಬೋದು ಅಂತ ಹೇಳಿದಂತಹ ಅಂಶವು ನೋಡಿದ್ರೆ ಬಹಳ ಗಂಭೀರವಾದಂಥ ಅಂಶಗಳನ್ನು ಎರಡೂ ಕಡೆಯ ವಕೀಲರು ಮಂಡಿಸಿದ್ದಾರೆ. ಮುಂದೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಬೇಲ್ ಕೊಡಬೇಕಾ ಬೇಡವಾ ಅಥವಾ ಇಡೀ ಪ್ರಕರಣದ ಒಟ್ಟು ವಿಚಾರಣೆಯಲ್ಲೂ ಕೂಡ ಇಷ್ಟೇ ಗಂಭೀರವಾದ ಅಂಶಗಳು ಬರಬಹುದಾ? ಸೊ ಆ ದೃಷ್ಟಿಯಿಂದ ಇದು ಬಹಳ ಬಹಳ ಸಿವಿಯರ್ ಕೇಸ್ ಅಂತ ಹೇಳ್ಬೋದಾ ಸುನಿಲ್? ಎಸ್ ಶ್ರೀಲಕ್ಷ್ಮಿ, ತುಂಬಾ ಗಂಭೀರವಾದಂತಹ ಪ್ರಕರಣ ಅಂಥೇಳಿ ಇದನ್ನು ಹೇಳ್ಬೋದು. ಏನಕ್ಕೆ ಅಂದರೆ ಇಲ್ಲಿ ದಾಖಲಾಗಿರುವಂತಹ ಸೆಕ್ಷನ್ಗಳು ಈ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರದಂತಹ ಪ್ರಕರಣಗಳನ್ನು ಯಾವತ್ತೂ ಕೂಡ ಕೋರ್ಟ್ ಕೂಡ ತುಂಬಾ ಗಂಭೀರವಾಗಿ ಪರಿಗಣಿಸುತ್ತೆ. ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ನಲ್ಲೂ ಕೂಡ ಅಷ್ಟು ಈಸಿಯಾಗಿ ಬೇಲ್ ಸಿಗೋದಾಗಲಿ ಅಥವಾ ಆರೋಪಿಯನ್ನು ಬಿಟ್ಟು ಕಳಿಸುವಂಥದ್ದಾಗಲಿ ಈ ಥರದ ಯಾವುದೇ ರೀತಿಯ ಬೆಳವಣಿಗೆಗಳು ಕೂಡ ಆಗಲ್ಲ. ಆ್ಯಂಡ್ ಇದು ತುಂಬಾ ಹೈಪ್ ಕ್ರಿಯೇಟ್ ಆಗಿರುವಂಥ ಒಂದು ಕೇಸು. ಮತ್ತು ಈ ಒಂದು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂಥವ್ರು ತುಂಬಾ ಪ್ರಭಾವಿ MP ಆಗಿರುವಂತಹ ಒಬ್ಬ ವ್ಯಕ್ತಿ ಆಗಿರೋದ್ರಿಂದಾಗಿ ಒಂದು ವೇಳೆ ಇವರು ಹೊರಗಡೆ ಹೋದಲ್ಲಿ ಖಂಡಿತವಾಗಿಯೂ ಅದು ಸಾಕ್ಷಿಗಳ ಮೇಲೆ, ಸಂತ್ರಸ್ತೆಯರ ಮೇಲೆ, ಜೊತೆಗೆ ಎಲ್ಲ ರೀತಿಯ ಸಾಕ್ಷ್ಯಗಳು ನಾಶ ಆಗೋದಕ್ಕೂ ಕೂಡ ಕಾರಣ ಆಗ್ಬೋದು. ಈಗ ಇಲ್ಲಿ ಮತ್ತೊಂದು ಅಂಶವನ್ನು ಗಮನಿಸ್ತಾ ಹೋದರೆ ಈ ಒಂದು ಪ್ರಕರಣ ನಡೆದಿರುವಂಥದ್ದು 4-5 ವರ್ಷಗಳ ಹಿಂದೆ ಆಗಿರುವಂಥದ್ದು. ಈಗ ಅದನ್ನು ಷಡ್ಯಂತ್ರ ಮಾಡಿ ಈಗ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಪ್ರಜ್ವಲ್ ಪರ ವಕೀಲರು ಕೋರ್ಟಿಗೆ ತಿಳಿಸಿದ್ದಾರೆ. ಆದರೆ
ಕೋರ್ಟ್ ಈಗ ನೋಡುವಂಥದ್ದು, ಅದು 4-5 ವರ್ಷಗಳ ಹಿಂದೆ ಆಗಿರಲಿ ಅಥವಾ ಯಾವತ್ತೇ ಆಗಿರಲಿ, ಅಪರಾಧ ಅನ್ನುವಂಥದ್ದು ಅಪರಾಧನೇ. ಮತ್ತು ಬಲವಂತವಾಗಿ ಈ ಒಂದು ಕೃತ್ಯಗಳನ್ನು ಎಸಗಿರುವಂತಹ ಆರೋಪಿ ಸ್ಥಾನದಲ್ಲಿರುವಂಥ ಪ್ರಜ್ವಲ್ ಅದಕ್ಕೆ ಬೇರೆ ಯಾರಾದರೂ ಕುಮ್ಮಕ್ಕು ಕೊಟ್ಟಿದ್ದಾರಾ, ಸಹಕಾರವನ್ನು ನೀಡಿದ್ದಾರಾ, ಜೊತೆಗೆ ಆತ ವಿದೇಶಕ್ಕೆ ಪರಾರಿಯಾಗಿರುವಂಥ ವಿಚಾರ, ನೋಟಿಸ್ಗೆ ರೆಸ್ಪಾಂಡ್ ಮಾಡದೇ ಇರುವಂಥದ್ದು, ಈ ಎಲ್ಲ ವಿಚಾರಗಳನ್ನು ಕೂಡ ಪರಿಗಣನೆಗೆ ತಗೊಳ್ಳುತ್ತೆ. ಒಂದು ವೇಳೆ ಇವ್ರನ್ನ SIT ಕಸ್ಟಡಿಗೆ ಕೊಡದೇ ಹೋದಲ್ಲಿ ಅದು ತನಿಖೆಗೆ ಒಂದು ವೇಳೆ ಹಿನ್ನಡೆ ಆದರೆ ನಾಳೆ ದಿನ ಅದನ್ನು ಕೂಡ SIT ಪರ ವಕೀಲರು ಕೋರ್ಟ್ ಮುಂದೆ ಇಡುವಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಈ ಎಲ್ಲ ವಿಷಯಗಳನ್ನು ಪರಿಗಣನೆಗೆ ತಗೊಂಡು ಮತ್ತು ಈ ಕೇಸ್ನ ಗಂಭೀರತೆಯನ್ನು ಅರಿತುಕೊಂಡು ಬಹುತೇಕ ಕೋರ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರನ್ನು SIT ಕಸ್ಟಡಿ ಕೊಡುವಂಥ ಸಾಧ್ಯತೆ ಇದೆ. ಮತ್ತು ಇನ್ನು ಗಮನಿಸಬೇಕಾದಂಥ ಮತ್ತೊಂದು ವಿಚಾರ ಅಂತ ಹೇಳಿದರೆ, SIT ಪರ ವಕೀಲರು ಇಲ್ಲಿ ಒಂದು ವಿಷಯವನ್ನು ಮೆನ್ಷನ್ ಮಾಡಿದ್ದಾರೆ. ಇದು ತುಂಬಾ ಗಂಭೀರವಾದಂಥ ಪ್ರಕರಣ ಮತ್ತು ಈ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿರುವಂಥವ್ರು ಎಷ್ಟೇ ಪ್ರಭಾವಿಯಾಗಿದ್ದರೂ ಕೂಡ ಆತನನ್ನು ಒಬ್ಬ ಸಾಮಾನ್ಯ ಆರೋಪಿ ರೀತಿಯಲ್ಲೇ ನೋಡಬೇಕು ಅನ್ನುವಂಥದ್ದನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ 4 ಕಾಲರ ಹೊತ್ತಿಗೆ ತೀರ್ಪು ಬರುತ್ತೆ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಸ್ಟಡಿಗೆ ಕೊಡಲಾಗಿದೆಯಾ ಇಲ್ವಾ ಅನ್ನುವಂಥದ್ದು ಸಾಕಷ್ಟು ಗಂಭೀರ ಅಂಶಗಳು ಈ ಇಬ್ಬರು ವಕೀಲರುಗಳ ವಾದ ಮಂಡನೆಯಲ್ಲಿ ಬಂದಿದ್ದನ್ನು ನೋಡಿದ್ವಿ. ಇದು ಮುಂದೆ ಕೇಸ್ ಮೇಲೆ ಕೂಡ ಈ ರೀತಿಯ ಪ್ರಭಾವವನ್ನು ಬೀರ್ಬೋದು ಅಂತ ಅನ್ಸುತ್ತೆ. ಯಾಕಂತಂದರೆ ಬಹಳ ಇಂಪಾರ್ಟೆಂಟ್ ಆದ ಅಂಶಗಳನ್ನು ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಸ್ಟಡಿಗೆ ಕೊಡಬೇಕು ಅಥವಾ ಕೊಡೋದು ಬೇಕಿಲ್ಲ ಅನ್ನೋ ವಿಚಾರದಲ್ಲಿ ಇಬ್ಬರು ವಕೀಲರುಗಳು ಮಂಡಿಸಿದ್ದಾರೆ. ಇದರಿಂದಾನೇ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಗಂಭೀರವಾದಂಥ ಒಂದು ಪ್ರಕರಣ ಇದು ಅಂತ. ಜೀವಾವಧಿ ಶಿಕ್ಷೆ ಕೂಡ ಆಗಬಹುದು ಅಂತ SIT ಪರ ವಕೀಲರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲ, ಇದು ಮಹಿಳೆಯರು ತಮ್ಮನ್ನು ತಾವು ರೆಕಗ್ನೈಸ್ ಮಾಡಿರೋಂಥದ್ದು ಅಂತ. ಆಮೇಲೆ ಇದೊಂದು ಷಡ್ಯಂತ್ರ ಪ್ರಜ್ವಲ್ ವಿರುದ್ಧ ನಡೆದಿರ್ತಕ್ಕಂಥದ್ದು, ಮೊದಲಿಗೆ ಇದರಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿರಲಿಲ್ಲ ಅನ್ನುವಂಥದ್ದು. ಇಂಥ ಅನೇಕ ಅಂಶಗಳನ್ನು, ಅತ್ಯಂತ ವೈರುಧ್ಯಮಯ ಅಂಶಗಳನ್ನು, ಎರಡೂ ಒಂದಕ್ಕೊಂದು ಆಪೋಸಿಟ್ ಇರುವಂಥ ಅಂಶಗಳನ್ನು ಇಬ್ಬರು ಲಾಯರ್ಗಳು ಮಂಡಿಸಿದ್ದಾರೆ. ಏನಾಗತ್ತೆ ಇದರಲ್ಲಿ, ತೀರ್ಪೇನು ಬರುತ್ತೆ, ಈಗ ವಶಕ್ಕೆ ಕೊಡಬೇಕಾ ಬೇಡವಾ, ಕಸ್ಟಡಿ ಕೊಡಬೇಕಾ ಬೇಡವಾ ಅನ್ನೋದಷ್ಟೇ ಪ್ರಶ್ನೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.